ಈ ಬಾರಿ ವಾಡಿಕೆಗಿಂತ ಹೆಚ್ಚಾಗಿ ಮಳೆಯಾದ ಕಾರಣ ಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಡಿಸೆಂಬರ್ನಲ್ಲಿ ಸಾಮಾನ್ಯವಾಗಿ ಮಳೆ ಕಡಿಮೆ ಆಗುತ್ತೆ. ಇದೇ ಕಾರಣಕ್ಕೆ ಎಲ್ಲಾ ಜಲಾಶಯಗಳ ಒಳಹರಿವಿನಲ್ಲೂ ಗಣನೀಯ ಇಳಿಕೆಯನ್ನು ಕಾಣಬಹುದು. ಭದ್ರಾ ಜಲಾಶಯದಲ್ಲೂ ಸಹ ಇದೇ ಪರಿಸ್ಥಿತಿ ಇದೆ. ಜಲಾಶಯದ ಒಳಹರಿವು ಕಡಿಮೆಯಾಗಿದೆ. ಕೇವಲ 1131 ಕ್ಯೂಸೆಕ್ಸ್ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಒಳಹರಿವಿನಷ್ಟೇ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ. ಮಳೆ ಉತ್ತಮವಾಗಿರೋ ಕಾರಣಕ್ಕೆ ಭದ್ರಾ ಜಲಾಶಯದಲ್ಲಿ ಈಗ 66.913 TMC ನೀರು ಸಂಗ್ರಹ ಆಗಿದೆ. ರೈತರು ಒಂದು ರೀತಿ ಸಮಾಧಾನದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಹಳ ವರ್ಷಗಳ ನಂತರ ಭದ್ರಾ ಜಲಾಶಯ ಸ್ಥಿರತೆಯನ್ನು ಕಾಪಾಡಿಕೊಂಡಿದೆ. ಭದ್ರಾ ಜಲಾಶಯ ಭರ್ತಿ ಆಗ್ತಾ ಇತ್ತು ಮತ್ತೆ ನೀರನ್ನ ಬಿಡ್ತಾ ಇದ್ರು. ಆದ್ರೆ ಈ ಬಾರಿ ಏನಂದ್ರೆ ಮಳೆಗಾಲ ಮುಗಿಯೋವರೆಗೂ ಭದ್ರಾ ಜಲಾಶಯ ಸರಿಸುಮಾರು 72 TMC ಸಾಮರ್ಥ್ಯದ ಭದ್ರಾ ಜಲಾಶಯ ಸ್ಥಿರತೆಯನ್ನ ಕಾಯ್ದುಕೊಂಡಿತ್ತು. ನೀರಿನ ಪ್ರಮಾಣ ಅಷ್ಟೇ ಇತ್ತು. ನೀರು ಸಂಗ್ರಹ ಹಾಗೇ ಇದೆ. ಹಾಗಾಗಿ ಈ ಬಾರಿ ಬೇಸಿಗೆ ಬೆಳೆಯನ್ನ ರೈತರು ನಿರಾತಂಕವಾಗಿ ಬೆಳೆಯಬಹುದು ಮತ್ತು ಟೇಲ್ ಎಂಡ್ ಅಂದ್ರೆ ನಾಲೆಯ ತುದಿಯವರೆಗೂ ಸಹ ನೀರು ಹರಿಸುವ ಅವಕಾಶವಂತೂ ಇದ್ದೇ ಇದೆ. ತುಂಬಾ ಫೋರ್ಸ್ಫುಲ್ ಆಗಿ ನೀರು ಹರಿಸಿದ್ರೆ ಟೇಲ್ ಎಂಡ್ ವರೆಗೂ ಹೋಗುತ್ತೆ. ಆದ್ರೆ ಜಲಾಶಯದಲ್ಲಿ ನೀರು ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ತುಂಬಾ ಫೋರ್ಸ್ ಅನ್ನ ಕೊಡ್ತಾ ಇದ್ದಿಲ್ಲ. ಟೇಲ್ ಎಂಡ್ ನಲ್ಲಿ ಇರ್ತಕ್ಕಂಥ ರೈತರಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ರಾಣೆಬೆನ್ನೂರು ಮತ್ತು ಸುತ್ತಮುತ್ತ ಹಾವೇರಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ. ಆದ್ರೆ ಈಗ ಟೇಲ್ ಎಂಡ್ ವರೆಗೂ ನೀರು ಹರಿಬಹುದು. ಅಷ್ಟು ಸಾಮರ್ಥ್ಯ, ಅಷ್ಟು ಜಲಾಶಯದಲ್ಲಿ ನೀರಿದೆ. ಬೇಸಿಗೆನಲ್ಲಿ ರೈತರು ಆರಾಮಾಗಿ ನಿರಾತಂಕದಿಂದ ನೆಮ್ಮದಿಯಿಂದ ಇನ್ನೊಂದು ಬೆಳೆಯನ್ನ ಬೆಳೆಯಬಹುದು. ಮತ್ತೆ ಜಲಾಶಯದ ಈ ಭದ್ರಾ ನಾಲೆ ಏನಿದೆ, ಭದ್ರಾ ನಾಲೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂಥ ತೋಟಗಳ ಬೆಳೆ ಅವರಿಗೂ ಸಹ ನೀರು ಸಮೃದ್ಧಿಯಾಗಿ ಸಿಗುತ್ತೆ. ಹಾಗಾಗಿ ಈ ಬಾರಿ ರೈತರು ಉತ್ತಮ ಮಳೆಯಾಗಿರೋ ಕಾರಣಕ್ಕಾಗಿ ಭದ್ರಾ ಜಲಾಶಯ ಭರ್ತಿಯಾಗಿದ್ದಲ್ದೇನೆ ಸ್ಥಿರತೆಯನ್ನ ಕಾಪಾಡಿಕೊಂಡ ಕಾರಣಕ್ಕಾಗಿ ನೆಮ್ಮದಿಯಿಂದ ಇದ್ದಾರೆ ಅಂತಾನೆ ಹೇಳ್ಬೋದು.